सुबह 9 बजे। ಹಾಯ್ ಮರ್ರೆ, ಇವತ್ತಿನ ನಮ್ಮ ವ್ಲಾಗ್ಗೆ ಸುಸ್ವಾಗತ. ಇವತ್ತು ನಾ ಹೇಳೋದು ಲೇಟ್ ಆಯಿತಾ? ಹೇಳ್ತಿದ್ದಂಗೆ ಅಮ್ಮ ಮಗಿನ ಸ್ವಲ್ಪ ಬಿಸಿಲಿಗೆ ತೋರ್ಸ್ಕೊಬಾ ಅಂದ್ಲು. ಸೊ ನಾನು ಮಗು ಇವತ್ತೊಂದು ಸ್ವಲ್ಪ ಬಿಸಿಲಿಗೆ ಕಂಡುಬಿಟ್ಟು ಬಂತು. ನಮ್ಮನೆ ಇವತ್ತು ಅಮ್ಮ ಹೆಸರು ಕಿಚಡಿ ಮಾಡಿಲ್ಲ. ಸೊ ಕಿಚಡಿ ತಿನ್ಕೊಂಡು ನಮ್ಮನೆ ಮಗಿಗೆ 9ನೇ ತಿಂಗಳದ್ದು ವ್ಯಾಕ್ಸಿನ್ ಹಾಕೋಕೆ ಇತ್ತು. ಸೊ ವ್ಯಾಕ್ಸಿನ್ ಹಾಕೋಕೆ ಅಪ್ಪಾಳಿ ರೆಡಿ ಅದೇ. ಆಮೇಲೆ ನಾನು ಅಮ್ಮ ಮಗು ರಿಕ್ಷಾ ಹತ್ಕೊಂಡು ಹಾಸ್ಪಿಟ್ಲಿಗೆ ಹೊರಡ್ತು. ನಂಗೆ ಫುಲ್ ಹೆದರಿಕೆ ಆಯ್ತು. ಬಿಕಾಸ್ ಅವಳು ಯಾವತ್ತೂ ವ್ಯಾಕ್ಸಿನ್ ಹಾಕೋತಿ ನಾನು ಇರಲಿಲ್ಲ. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಲೋ ಆ್ಯಂಡ್ ಅವಳು ಕಿರ್ಚರೆ ಅದನ್ನೆಲ್ಲ ತಗೊಂಬಕ್ಕೆ ನಂಗೆ ರೆಡಿ ಇರಲಿಲ್ಲ. ಬಟ್ ಅಡ್ಡಿಲ್ಲ, ನಮ್ಮನೆ ಮಗು ವ್ಯಾಕ್ಸಿನ್ ತಗೊಂಬತ್ತಿ ಸ್ವಲ್ಪ ಮರ್ಕ್ತು. ಆಮೇಲೆ ಸುಮ್ಮನೆ ಆದಳು. ಆಮೇಲೆ ಅಂಗನವಾಡಿಗೆ ಹೋಯ್ತು. ಬಿಕಾಸ್ 2 ಮಂತ್ಸಿಂದ ನಾವು ಫುಡ್ ತಗೊಂಡಿರಲಿಲ್ಲ. ಸೊ ತಗೊಂಬಳಿಗೆ ಹೋಯ್ತು. ಈ ಬೋರ್ಡ್ ಮೇಲೆ ಬರೋದು ಲೈನ್ಸ್ ಕಾಣಿ ಒಳ್ಳೆ ಇತ್ತಲ್ದ. ಈ ಅಂಗನವಾಡಿಗಂತೂ ವೇಟ್ ಮಾಡಿ ಸಾಕಾಯ್ತು. ಆ ಟೀಚರ್ ಅಂತೂ ಫುಲ್ ವಿಚಿತ್ರ ಆಡ್ತಿದ್ದೀರ, ಯಾರಿಗೂ ರೆಸ್ಪಾನ್ಸು ಕರೆಕ್ಟ್ ಮಾಡ್ತಿರ್ಲಿಲ್ಲ. ಸೊ ನನಗೂ ಅಮ್ಮಂಗೂ ಫುಲ್ ಸಿಟ್ಟು ಬಂದು ಸೀದಾ ಎದ್ದು ಬಂತು. ನಾನು ಇವತ್ತು ಮನೇಲಿ ಸುಮ್ಮನೆ ಕೂತ್ಕೊಳ್ಳಿ ಒಂದು ಆಲೋಚನೆ ಬಂತಾಯ್ತಾ, ಅದು ನಿಮ್ಮೊಟ್ಟಿಗೂ ಶೇರ್ ಮಾಡ್ತೆ. ನಾನು ದೇವ್ರನ್ನ ತುಂಬ ನಂಬ್ತಿದ್ದೆ. ಬಟ್ ಈಗ ಆ ನಂಬಿಕೆನೇ ಹೋಯಿತು. ಬಿಕಾಸ್ ದೇವ್ರನ್ನ ನಂಬಿ ನನ್ನ ಲೈಫಲ್ಲಿ ಆಪುದೆಂತ ಇತ್ತು ಆ್ಯಂಡ್ ಆದದ್ದೆಂತ ಇತ್ತು. ದೇವ್ರನ್ನ ನಂಬಿದ್ರು ನಂಬದೇ ಇದ್ರು ನಮ್ಮ ಹಣೆ ಬರೋ ಚೇಂಜ್ ಆಗ್ತಿಲ್ಲ ಅಲ್ದಾ.